ಹಾಯ್ ಗಾಯ್ಸ್, ಆ್ಯಕ್ಚುಲಿ ಪಾಂಡವಪುರಕ್ಕೆ ಬಂದಿದೆ. ಸೊ ಹೋಗ್ತಾ ಹಂಗೆ ಮೇಲ್ಕೋಟೆ ವೈರ್ಮುಡಿ ಎಲ್ಲ ಡೆಕೋರೇಷನ್ ನಡೀತಿದೆ. ಸೊ ಹಾಗಾಗಿ ಬಂದಿದೆ, ನೋಡ್ಕೊಂಡು ಹೋಗೋಣ ಅಂತ. ಬನ್ನಿ ಹೋಗೋಣ. ಸೊ ಹಂಗೆ ಪ್ರತಿ ಸಲ ಬಂದಾಗ ಸುಮ್ಮನೆ ಬತ್ತಿದೆ ಹೋಗ್ತಿದೆ. ಇದ್ರದ್ದು ವಿಶೇಷತೆ ಏನು ಅಂತ ಹೇಳ್ತಿರ್ಲಿಲ್ಲ. ಸೊ ಇವಾಗ ವಿಶೇಷತೆ ಏನು ಅಂತ ಹೇಳ್ತೀನಿ ನಾನು. ಬನ್ನಿ ಹೋಗೋಣ. ಸೊ ಗಾಯ್ಸ್, ಮೇಲ್ಕೋಟೆಯಲ್ಲಿ ಟೋಟಲ್ಲು 43 ದೇವಾಲಯವಿದೆ. ಸೊ ಈ ಬೆಟ್ಟ ಗುಡ್ಡಗಳು ಕಾವೇರಿ ಕಣಿವೆ ಮೇಲಿರುವ ಯದುಗಿರಿ ಅಥವಾ ಯಾದವಗಿರಿ ಅಥವಾ ಯದುಶೈಲ್ವ ಎಂದು ಕರೆಯಲ್ಪಡುವ ಕಲ್ಲುಗಳ ಬೆಟ್ಟದ ಮೇಲೆ ಒಂದು ನಿರ್ಮಾಣವಾದಂಥ ಎಲ್ಲ ಇದು ಬಂಡೆ ಕಲ್ಲುಗಳಾಗಿರ್ಬೋದು. ಮತ್ತು ಇದು 12ನೇ ಶತಮಾನದ ಆರಂಭದಲ್ಲಿ ಇಂದಿನ ತಮಿಳುನಾಡಿನ ಪ್ರಸಿದ್ಧ ಶ್ರೀ ವೈಷ್ಣವ ಸಂತ ಅದೇ ರಾಮಾನುಜಾಚಾರ್ಯರು ಅಂತೀವಲ್ಲ, ಸುಮಾರು 12 ವರ್ಷ ಮೇಲ್ಕೋಟೆಯಲ್ಲಿ ಇಲ್ಲಿ ತಂಗಿರ್ತಾರೆ, ಅಂದರೆ ಇಲ್ಲಿ ನೆಲೆಸಿರ್ತಾರೆ. ಹೀಗಾಗಿ ಈ ಒಂದು ಪಂಥವನ್ನು ಶ್ರೀ ವೈಷ್ಣವ ಕೇಂದ್ರ ಪಂಥ ಅಂತ ಕರೀತಾರೆ ಈ ಮೇಲ್ಕೋಟೆಯಲ್ಲಿ. ಸೊ ಗಾಯ್ಸ್, ಚೆಲುವ ನಾರಾಯಣ ಸ್ವಾಮಿ ಕ್ಲೋಸ್ ಆಗಿದೆ ಟೆಂಪಲ್ಲು. ಸೊ ಹೊರಡೆ ಹೋಗೋಕ್ಕಾಗಲ್ಲ. ಸೊ ನಾನು ಕೂಡ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಹೋಗ್ತಾ ಇದ್ದೀನಿ. ಇದ್ರದ್ದು ಏನು ಸ್ಟೋರಿ ಅಂದರೆ, ಸೊ ಗಾಯ್ಸ್, ಈ ಚೆಲುವ ನಾರಾಯಣ ಸ್ವಾಮಿಯನ್ನು 2 ವಂಶಗಳು ಪೂಜಿಸ್ತಾ ಇರ್ತವೆ. ಒಂದು ಸೂರ್ಯವಂಶ, ಇನ್ನೊಂದು ಚಂದ್ರವಂಶ. ಸೂರ್ಯವಂಶ ರಾಮಂದು, ಚಂದ್ರವಂಶ ಕೃಷ್ಣಂದು. ಸೂರ್ಯವಂಶ ಅಂದರೆ ಆ ತಲೆಮಾರಿನಲ್ಲಿ ರಾಮ ಕೂಡ ಉತ್ಸವ ಮೂರ್ತಿಯನ್ನು ರಾಮ ತಲತಲಾಂತರಗಳಿಂದ ಪೂಜಿಸ್ತಾ ಇರ್ತಾರೆ ಅಂತ ಇನ್ನೂ ನಂಬಲಾಗುತ್ತೆ. ಈ ಚಂದ್ರವಂಶದಲ್ಲಿ ಕೃಷ್ಣ ಸಹ ಪೂಜಿಸ್ತಾ ಇರ್ತಾನೆ. ಆದ್ದರಿಂದ ಚೆಲುವ ನಾರಾಯಣ ಸ್ವಾಮಿ ತುಂಬ ವಿಶಿಷ್ಟನು ಅಂತ ಹಂಗೂ ಕರೀತಾರೆ. ಮತ್ತು ಉತ್ಸವ ಮೂರ್ತಿ ಶಿಲ್ಪ ಪಿಳ್ಳೈ ಚೆಲುವ ನಾರಾಯಣ ಮತ್ತು ಚೆಲುವ ನಾರಾಯಣ ಸ್ವಾಮಿ ಅಂತಲೂ ಕರೀತಾರೆ. ಸೊ ಗಾಯ್ಸ್, ಇವಾಗ ಕಲ್ಯಾಣಿ ಹತ್ರ ಬಂದಿದ್ದೀನಿ. ಸೊ ಕಲ್ಯಾಣಿ ಹತ್ರ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇನ್ನೇನು ನೆಕ್ಸ್ಟ್ ವೀಕಲ್ಲಿ ವೈರ್ಮುಡಿ ಇದೆ. ಸೊ ಗಾಯ್ಸ್, ಈ ಕಲ್ಯಾಣಿದು ಏನು ವಿಶೇಷತೆ ಅಂದರೆ, ಏನು ಒಂದು ಚರಿತ್ರೆ ಅಂದರೆ, ಶ್ರೀಕೃಷ್ಣ ಭೂಮಿಯನ್ನು ಸಾರ್ವತ್ರಿಕ ಸಾಗರದಿಂದ ಮೇಲೆತ್ತಿದಾಗ ಸೊ ವಾರಾಹ ಅವತಾರವನ್ನು ಪಡಿತಾನೆ ಶ್ರೀಕೃಷ್ಣ. ಹಾಗೆ ಮಾಡುವಾಗ ಅವನ ದೇಹದ ಮೇಲಿದ್ದ ನೀರು, ಅಂದರೆ ಸ್ನಾನ ಮಾಡಬೇಕಾದ್ರೆ ಅವನ ದೇಹದ ಮೇಲಿದ್ದ ನೀರು ಸೊ ಈ ಒಂದು ಮೇಲುಕೋಟೆಯ ಒಂದು ಬೆಟ್ಟದ ಮೇಲೆ ಬೀಳುತ್ತೆ. ಸೊ ಅದರಿಂದ ಒಂದು ಮಾರ್ಪಾಡಾಗಂಥ ಜಾಗನೇ ಈ ಕಲ್ಯಾಣಿ. ಇದು ಒಂದು ಪದ್ಮ ಪುರಾಣದಲ್ಲೂ ಕೂಡ ಉಲ್ಲೇಖವಾಗಿದೆ ಈ ಕಲ್ಯಾಣಿ ಬಗ್ಗೆ. ಸೊ ಇದು ಆ್ಯಕ್ಚುಲಿ 2019 ಇದು ನೀರು ಬತ್ತೋಗಿತ್ತು, ಅಂದರೆ ನೀರು ಇರಲಿಲ್ಲ. ಸೊ ಗಲೀಜು ಕೂಡ ಆಗಿತ್ತು. ಇನ್ನೆಲ್ಲ ಮತ್ತೆ ಗಲೀಜೆಲ್ಲ ಕ್ಲೀನ್ ಮಾಡಿಸಿ ಇದು ಮತ್ತೆ ಟ್ಯಾಂಕರಿಂದ ನೀರೆಲ್ಲ ಹಾಕಿ ಮತ್ತೆ ಟ್ಯಾಂಕರಿಂದ ನೀರೆಲ್ಲ ಒರೆಸಿದ್ದಾರೆ. ಅದು ಯಾವ ಕಂಪ್ನಿ ಅಂದರೆ ಇನ್ಫೋಸಿಸ್ ಕಂಪ್ನಿ. ಸೊ ಇದಿಷ್ಟು ಕಲ್ಯಾಣಿ ಒಂದು ಮಾಹಿತಿ. ಸೊ ಗೈಸ್, ನೀವು ಎಲ್ಲೇ ಹೋಗಿ ಮೇಲ್ಕೋಟೆಗೆ ಚೌಕಾಕಾರದ ಒಂದು ಸ್ತಂಭಗಳಿಂದ ಇದು ಕೂಡಿರುತ್ತೆ. ಸೊ ಗೈಸ್, ಇವಾಗ ಅಲ್ಲಿಂದ ನಾನು ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ. ಈ ಒಂದು ಮೆಟ್ಟಿಲು 400 ಸ್ಟೆಪ್ಸ್ ಇದೆ. ಸೊ ಇದೇ ಗೈಸ್ ಯೋಗ ನರಸಿಂಹಸ್ವಾಮಿ ಟೆಂಪಲ್. ಸೊ ಇವಾಗ ಬಂದಿದ್ದೀವಿ. ಸೊ ಇದ್ರದ್ದು ಏನು ವಿಶೇಷತೆ ಅಂದರೆ, ಈ ದೇವರ ಒಂದು ವಿಗ್ರಹವನ್ನು ಪ್ರಹ್ಲಾದನೇ ಒಂದು ವಿಗ್ರಹವನ್ನು ಮಾಡಿಸಿರೋದು ಅಂತ ಒಂದು ಪುರಾಣ ಇದೆ. ಸೊ ಯಾಕಂದರೆ ಅವನ ತಂದೆ ರಾಕ್ಷಸ ಹಿರಣ್ಯಕಶಿಪುವನ್ನು ನರಸಿಂಹಸ್ವಾಮಿ ಕೊಂದ ಕಾರಣ ಪ್ರಹ್ಲಾದನಿಗೆ ಪಿತೃದೋಷ ಇರುತ್ತೆ. ಸೊ ಅದು ಪರಿಣಾಮ ಬೀಳಬಾರ್ದು ಅಂತ ಇಲ್ಲಿ ತಪಸ್ಸು ಮಾಡಿ ಪ್ರತಿಷ್ಠಾಪನೆ ಮಾಡ್ತಾನೆ ಆ ವಿಗ್ರಹವನ್ನು. ಸೊ ಗೈಸ್, ಇವಾಗ ಅಕ್ಕ ತಂಗಿ ಕೊಡೋದ ಹತ್ರ ಇದ್ದೀನಿ. ಸೊ ಇದು
ಅಕ್ಕನ ಕೊಳ. ಸೊ ಇದು ತಂಗಿ ಕೊಳ. ಅಕ್ಕನ ಕೊಳ ಒಂದು ಗಲೀಜು ಅಂತ ಹೇಳ್ತಾರೆ. ಸೊ ಇದು ತಂಗಿ ಕೊಳ, ಇದು ಸ್ವಚ್ಛತೆಯಿಂದ ಐತೆ ಅಂತ ಹೇಳ್ತಾರೆ. ಸೊ ಯಾಕೆ ರೀಸನು ಅಂದರೆ, ಸೊ ಗೈಸ್ ಅಕ್ಕ ತಂಗಿ ಕೊಳದು ಏನು ವಿಶೇಷತೆ ಅಂದರೆ, ಅಕ್ಕ ತಂಗಿ ಯಾರು ಅಂದರೆ, ಸಾವಿರಾರು ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಚೋಳ ಅರಸ ಚೆಲುವ ಅಂತ ಒಬ್ಬ ಅರಸ ಇರ್ತಾನೆ, ರಾಜ ಇರ್ತಾನೆ. ಅವನಿಗೆ ಇಬ್ಬರು ಹೆಂಡ್ತಿರು. ಅವರು ಇಬ್ಬರು ಹೆಂಡ್ತಿರು ಕೂಡ ಅಕ್ಕ ತಂಗಿರೋರು, ಸ್ವಂತ ಅಕ್ಕ ತಂಗಿರು. ಸೊ ವಿಷಯ ಏನು ಅಂದರೆ, ರಾಜ ಈ ಲೋಕ ಕಲ್ಯಾಣಕ್ಕೋಸ್ಕರ ಏನಾದ್ರು ಮಾಡಬೇಕು ಇಬ್ಬರು ಹೆಂಡ್ತಿಯರ ಹೆಸರಲ್ಲಿ ಅಂತ ಅಂದ್ಕೊಡ್ತಾನೆ. ಸೊ ಇಬ್ಬರು ಹೆಂಡ್ತಿಯರಿಗೂ ಕೂಡ ಅವನು ರಾಜ ಭಂಡಾರದಿಂದ ಖಜಾನೆಯಿಂದ ಇಬ್ಬರು ಹೆಂಡ್ತಿಯರಿಗೂ ಹಣ ಕೊಡ್ತಾನೆ. ಇದನ್ನ ತಗೊಳ್ಳಿ, ಲೋಕ ಕಲ್ಯಾಣಕ್ಕೋಸ್ಕರ 2 ಕಲ್ಯಾಣಿ ಮಾಡಿ ಅಂತ ಹಣ ಕೊಡ್ತಾನೆ. ಸೊ ಹಣ ಕೊಟ್ಟಾಗ ಅಕ್ಕ ಏನು ಮಾಡ್ತಾಳೆ, ಸೊ ಆ ಥರ ಏನು ಅವಳಿಗೆ ಒಳ್ಳೆ ಇಂಟೆನ್ಷನ್ ಏನಿರಲ್ಲ. ಅವಳು ಕೊಳ ಎಲ್ಲ ಬಾವಿ ಎಲ್ಲ ತೋರಿಸಿ ಇದು ಮಾಡ್ತಾಳೆ. ಆದರೆ ನೀರು ಅದು ಗಲೀಜಾಗಿರ್ತದೆ. ತಂಗಿ ಕೊಳ ಅವಳು ನಿಷ್ಕಲ್ಮಶ ಮನಸ್ಸಿನಿಂದ ಅವಳು ಫಸ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಒಂದು ಒಳ್ಳೆ ಮನಸ್ಸಿನಿಂದ ಕೊಳನ ತೆಗೆಸ್ತಾಳೆ. ಆ ಕೊಳದ ನೀರು ಸ್ವಚ್ಛತೆಯಿಂದ ಇರ್ತದೆ. ಆ ತಂಗಿ ಕೊಳದ ನೀರನ್ನ ದೇವರ ವಿಗ್ರಹ ತೊಳೆಯೋಕ್ಕೆ ಬಳಸೋಕ್ಕೆ ಯೂಸ್ ಮಾಡ್ತಾರೆ. ಆ ಅಕ್ಕನ ಕೊಳನ ಕಾಲು ತೊಳೆಗಳಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಆಗಿನಿಂದ ತಂಗಿ ಕೊಳ ಶ್ರೇಷ್ಠ, ಅಕ್ಕನ ಕೊಳ ಅಷ್ಟು ಶ್ರೇಷ್ಠ ಇಲ್ಲ ಅಂತ ಒಂದು ವಾಡಿಕೆ ಇದೆ. ಸೊ ಗಾಯ್ಸ್, ಇವಾಗ ಧನುಷ್ಕೋಡಿ ರೋಡಿಗೆ ಹೋಗ್ತಾ ಇದ್ದೀನಿ. ಈ ರೋಡಲ್ಲಿ ಯಾಕೆ ನಿಲ್ಲಿಸಿದ್ದೀನಿ ಗಾಡಿ ಅಂದರೆ, ಸೊ ಇದು ಏನಿದೆ, ಇದೊಂದು 5 years ಬ್ಯಾಕ್ ನಾನೊಂದು ಸಾಂಗ್ ಮಾಡಿದ್ದೆ. ಇಲ್ಲಿ ಫಸ್ಟ್ನೇ ಸಾಂಗ್ ಇಲ್ಲೇ ಶೂಟಿಂಗ್ ಮಾಡಿತ್ತು. ಸೊ ಇದೇ ಪ್ಲೇಸಲ್ಲಿ ನಿಂತ್ಕೊಂಡು ಸಾಂಗ್ ಶೂಟ್ ಮಾಡಿದ್ದೆ. ಅದಕ್ಕೆ ಕಾರಣಕರ್ತರು ಕಿರಣ್ MJ ಹಾಗೂ ಡಾಲಿ ತೇಜಸ್ ಅವರು. ಸೊ ಇದೇ ಜಾಗ. ಆ ಸಾಂಗ್ ಹೆಸರು ಜೀವನ ಅಂತ. ಯೂಟ್ಯೂಬ್ ಚಾನಲ್ನ ನನ್ನ ಚಾನಲ್ ಇದೇ ಸಾಂಗು, ಹೋಗಿ ಸರ್ಚ್ ಮಾಡಿ ಮೇಲೆ ಐಕಾಡಲ್ಲೂ ಹಾಕಿರ್ತೀನಿ, ಸೊ ಅಲ್ಲೂ ಕೂಡ ಬರುತ್ತೆ. ಸೊ ಇದೇ ಪ್ಲೇಸು. ಆ ಮಾರ್ನಿಂಗ್ ಟೈಮಲ್ಲಿ ಬಂದಿದ್ದು. ಸೊ ನೆನಪಾಯಿತು, ಅದಕ್ಕೋಸ್ಕರ ಗಾಡಿ ನಿಲ್ಲಿಸಿ ಸೊ ಒಂದು ಟೇಕ್ ತಗೋತಾ ಇದ್ದೀನಿ. ಸೊ ಗಾಯ್ಸ್ ಇವಾಗ ಧನುಷ್ಕೋಡಿ ಹತ್ರ ಹೋಗ್ತಾ ಇದ್ದೀನಿ. ಸೊ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದರ ವಿಶೇಷತೆ ಏನು ಅಂದರೆ, ಸೊ ಇಲ್ಲಿ ಈ ಜಾಗದಲ್ಲಿ ರಾಮ ಲಕ್ಷ್ಮಣರು ವನವಾಸ ಟೈಮಲ್ಲಿ ಬಂದಿರ್ತಾರೆ. ಸೀತೆಗೆ ಬಾಯಾರಿಕೆ ಆದಾಗ ಸೊ ರಾಮ ತನ್ನ ಬಿಲ್ಲಿಂದ ಆ ಬಂಡೆಗೆ ಹೊಡಿತಾನೆ. ಸೊ ಅಲ್ಲಿಂದ ನೀರು ಬಂದು ಆ ಸೀತೆಗೆ ದಣಿವನ್ನು ನೀಗಿಸುತ್ತೆ. ಸೊ ಈಗ ಅದೇ ಜಾಗಕ್ಕೆ ಹೋಗ್ತಾ ಇರೋದು. ಇವಾಗಲೂ ಕೂಡ ನೀರು ಇದೆ ಅಂತ ಹೇಳ್ತಾರೆ. ಸೊ ಬನ್ನಿ ಇವಾಗ ಆ ಜಾಗ ತೋರಿಸ್ತೀನಿ. ರಾಮ ಬಿಲ್ಲು ಬಿಟ್ಟಂಥ ಜಾಗ ನೋಡಿ, ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತಲ್ಲ. ಸೊ ಆ ಕಾಲಿಂದ ಎಷ್ಟೋ ಜನ ಫೋಟೋ ತಗೋತಾರೆ, ಅದೇ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದೇ ಜಾಗ ಗೈಸ್, ಇದೇ ರಾಮ ಲಕ್ಷ್ಮಣ ಸೀತೆಯ ಒಂದು ದೇವಸ್ಥಾನ ಇದು. ಇದು ರಾಮನ ಒಂದು ಪಾದ. ಸೊ ಇದು ಹೊಸ ರೂಪದಲ್ಲಿ ಮಾರ್ಪಾಡು ಮಾಡಿದ್ದಾರೆ. ಸೊ ಇದೇ ಗಾಯ್ಸ್ ಆ ಜಾಗ, ರಾಮ ಬಿಲ್ಲು ಬಿಟ್ಟಂಥ ಜಾಗ. ಸೊ ಅಲ್ಲಿಂದ ನೀರು ಬಂದು ಆ ಸೀತೆಗೆ ದಣಿವನ್ನು ನೀಗಿಸಿದ್ದು. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.